ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಿದೆ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಡುವ ಟಾಸ್ಕ್ಗಳು ಟಫ್ ಆಗ್ತಿವೆ. ಇನ್ನೇನು 3 ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿದೆ. ನಿನ್ನೆ ಎಪಿಸೋಡ್ನಲ್ಲಿ ಫಿನಾಲೆ ಟಿಕೆಟ್ ಪಡೆಯಲು ಬಿಗ್ ಬಾಸ್ ಟಾಸ್ಕ್ ನೀಡಿದ್ರು. ಇದರಲ್ಲಿ ಘಟಾನುಘಟಿಗಳು ಗಪ್ ಚಿಪ್ ಆಗುವಂತೆ ಆಟ ಆಡಿ ಫಿನಾಲೆ ಟಿಕೆಟ್ ಅನ್ನು ಸಿಂಪಲ್ ಸ್ಟಾರ್ ಹನುಮಂತ ಪಡೆದುಕೊಂಡಿದ್ದಾರೆ. ಫಿನಾಲೆ ಗೆದ್ದ ಹನುಮಂತಗೆ ದೊಡ್ಡಮನೆಯ ಮತ್ತೊಂದು ಅಧಿಕಾರ ಕೂಡ ಸಿಕ್ಕಿದೆ. ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಟೈಟಲ್ ಗೆಲ್ಲಲು ಸ್ಪರ್ಧಿಗಳ ಸರ್ಕಸ್ ಜೋರಾಗಿದೆ. ಫಿನಾಲೆಗೆ ಹತ್ತಿರವಾಗ್ತಿದ್ದಂತೆ ದೊಡ್ಡ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ಗಳ ಧಮಾಕ ಸೃಷ್ಟಿಯಾಗ್ತಿದೆ. ಇದರ ಮಧ್ಯೆ ಫಿನಾಲೆಗೆ ಯಾರ್ಯಾರು ಎಂಟ್ರಿ ನೀಡ್ತಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಹೆಚ್ಚಾಗಿದೆ. ಫಿನಾಲೆ ದಿನಗಣನೆ ಆರಂಭವಾಗ್ತಿದ್ದಂತೆ ಸ್ಪರ್ಧಿಗಳಿಗೆ ಹೊಸ ಟಫ್ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ ಬಿಗ್ ಬಾಸ್. ಇದೀಗ ಹನುಮಂತ ಬಿಗ್ ಬಾಸ್ ನೀಡಿದ ಟಾಸ್ಕ್ಗಳನ್ನು ಅದ್ಭುತವಾಗಿ ಆಡಿ ಪ್ರಬಲ ಸ್ಪರ್ಧಿ ತಾನು ಅಂತ ಹೇಳ್ಕೊಂಡು ಬೀಗ್ತಿದ್ದವರಿಗೆಲ್ಲ ಟಕ್ಕರ್ ಕೊಟ್ಟಿದ್ದಾರೆ. ಫಿನಾಲೆ ಟಿಕೆಟ್ ಟಾಸ್ಕ್ನಲ್ಲಿ ಗೆದ್ದು ನೇರವಾಗಿ ಫಿನಾಲೆಗೆ ಎಂಟ್ರಿ ನೀಡಿದ್ದಾರೆ ಹನುಮಂತ. ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಹನುಮಂತ ಆರಂಭದಲ್ಲೇ ಒಂದು ಹವಾ ಕ್ರಿಯೇಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಕಾಣಿಸುವ ಹನುಮಂತ ಸಾಮಾನ್ಯ ವ್ಯಕ್ತಿ ಅಲ್ಲಂತ ಸಹಸ್ಪರ್ಧಿಗಳು ಮಾತ್ರವಲ್ಲ, ವೀಕ್ಷಕರು ಕೂಡ ಹೇಳಿದ್ರು. ಸದಾ ದೋಸ್ತ ಅಂತ ಧನ್ರಾಜ್ ಜೊತೆನೆ ಇರ್ತಿದ್ದ ಹನುಮ ಆಟದ ವಿಚಾರಕ್ಕೆ ಬಂದ್ರೆ 100% ಕಮಿಟ್ ಆಗ್ತಿದ್ರು. ಆಟದಲ್ಲಿ ಹನುಮ ಚುರುಕುತನಕ್ಕೆ ಯಾರೂ ಸರಿಸಾಟಿ ಇಲ್ಲ. ಹೆಚ್ಚೇನು ಲೆಕ್ಕಾಚಾರ ಹಾಕದ ಹನುಮಂತ ಆಟದ ಮೇಲೆ ಸಂಪೂರ್ಣ ಗಮನ ನೀಡ್ತಾರೆ. ಯಾವುದೇ ಟೆನ್ಷನ್ ಮಾಡಿಕೊಳ್ಳದೆ ಟಾಸ್ಕ್ ಆಡ್ತಾರೆ. ಅದರ ಫಲವಾಗಿ ಅವರಿಗೆ ಈಗಾಗಲೇ ಅನೇಕರ ಮೆಚ್ಚುಗೆ ಸಿಕ್ಕಿದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದ ಮೊದಲ ಫಿನಾಲೆ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರುವ ಇನ್ನುಳಿದ 8 ಘಟಾನುಘಟಿ ಸ್ಪರ್ಧಿಗಳನ್ನ ಮೀರಿಸಿ ಹನುಮಂತ ಈ ಸಾಧನೆ ಮಾಡಿದ್ದಾರೆ. ಹೌದು, ನಿನ್ನೆ ಎಪಿಸೋಡ್ನಲ್ಲಿ ಫಿನಾಲೆ ಟಿಕೆಟ್ ಪಡೆಯಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ರು. ಯಾರು ಅತಿ ಕಡಿಮೆ ಸಮಯ ತೆಗೆದುಕೊಂಡು ಈ ಟಾಸ್ಕ್ ನಿಭಾಯಿಸುತ್ತಾರೋ ಅವರಿಗೆ ಫಿನಾಲೆಗೆ ಎಂಟ್ರಿ ಸಿಗಲಿದೆ ಅಂತ ಘೋಷಿಸಲಾಗಿತ್ತು. ಈ ಟಾಸ್ಕ್ನಲ್ಲಿ ಹತ್ತೋದು, ಇಳಿಯೋದು, ಓಡೋದು ಹೀಗೆ ಫಿಸಿಕಲ್ ಟಾಸ್ಕ್ ಜೊತೆಗೆ ಬುದ್ಧಿವಂತಿಕೆಯೂ ಯೂಸ್ ಮಾಡಬೇಕಿತ್ತು. ಇದು ಹನುಮನಿಗೆ ಪ್ಲಸ್ ಆಗಿತ್ತು. ಯಾಕಂದ್ರೆ ಹನುಮಂತ ಹಳ್ಳಿಯಲ್ಲಿದ್ದವರು. ಕುರಿ ಮೇಯಿಸ್ತಾ ಮರ ಹತ್ತೋದು, ಇಳಿಯೋದು ಎಲ್ಲವೂ ಗೊತ್ತಿತ್ತು. ಹೀಗಾಗಿ ಈ ಟಾಸ್ಕ್ನಲ್ಲಿ ಗೆಲ್ಲಲು ಈಸಿ ಆಯಿತು. ಇನ್ನು ಫಿನಾಲೆ ಟಿಕೆಟ್ ರೇಸ್ನಲ್ಲಿ ಹನುಮಂತ ಜೊತೆಗೆ ಭವ್ಯಗೌಡ, ರಜತ್, ತ್ರಿವಿಕ್ರಮ್ ಇದ್ರು. ಭವ್ಯಗೌಡ 3 ನಿಮಿಷ 22 ಸೆಕೆಂಡ್ನಲ್ಲಿ ಟಾಸ್ಕ್ ಮುಗಿಸಿದ್ರು. ರಜತ್ 3 ನಿಮಿಷ 49 ಸೆಕೆಂಡ್ ಟಾಸ್ಕ್ ಮುಗಿಸಲು ಸಮಯ ತೆಗೆದುಕೊಂಡ್ರೆ ತ್ರಿವಿಕ್ರಮ್ 2 ನಿಮಿಷ 30 ಸೆಕೆಂಡ್ ಟೈಮ್ ತೆಗೆದುಕೊಂಡ್ರು. ಹನುಮಂತ ಕೇವಲ 2 ನಿಮಿಷ 27 ಸೆಕೆಂಡ್ ತೆಗೆದುಕೊಂಡು ಈ ಟಾಸ್ಕ್ನಲ್ಲಿ ಜಯ ಸಾಧಿಸಿದ್ರು. ಆದರೆ ಕೇವಲ 3 ಸೆಕೆಂಡ್ ಅಂತರದಲ್ಲಿ ಸೋತಿದ್ದಕ್ಕೆ ತ್ರಿವಿಕ್ರಮ್ ತುಂಬಾ ಬೇಸರ ಮಾಡಿಕೊಂಡ್ರು. ಇಲ್ಲಿಯ ತನಕ ಬಂದು ಫಿನಾಲೆ ಟಿಕೆಟ್ ಮಿಸ್ ಮಾಡಿಕೊಂಡಿದ್ದಕ್ಕೆ ಭವ್ಯಗೌಡ ಕೂಡ ಸಖತ್ ಬೇಸರ ಮಾಡಿಕೊಂಡ್ರು. ಟಾಸ್ಕ್ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗಿದ್ರಿಂದ ಇಲ್ಲಿ ಯಾರು ಕೂಡ ಯಾರನ್ನ ಮೋಸ ಮಾಡಲು ಆಗಿಲ್ಲ. ಘಟಾನುಘಟಿ ಸ್ಪರ್ಧಿಗಳೆಲ್ಲರೂ ಹನುಮಂತನ ಆಟವನ್ನ ತಲೆಬಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ದೊಡ್ಡ ಮನೆಗೆ ನಿನ್ನೆ ಗೆಸ್ಟ್ ಕೂಡ ಬಂದಿದ್ರು. ಛೂಮಂತರ್ ಸಿನಿಮಾದ ನಾಯಕ ನಟ ಶರಣ್ ಹಾಗೂ ನಾಯಕಿ ಅದಿತಿ ಪ್ರಭುದೇವ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಈ ವೇಳೆ ಹನುಮಂತನಿಗೆ ಫಿನಾಲೆಯ ಟಿಕೆಟ್ ನೀಡಿದ್ರು. ಹನುಮಂತನ ಗೆಲುವಿಗೆ ಎಲ್ಲರೂ ಅಭಿನಂದನೆ ತಿಳಿಸಿದ್ರು. ಈ ವಾರ ಕೆಟ್ಟ ನಿರ್ಧಾರದಿಂದ ತಾನು ಸೋತು ಗೌತಮಿ ಸೋಲಿಗೂ ಕಾರಣವಾಗಿದ್ದ ಉಗ್ರ ಮಂಜುಗೆ ಸ್ಪರ್ಧಿಗಳೆಲ್ಲ ಸೇರಿ ಕಳಪೆ ಪಟ್ಟ ಕೊಟ್ಟಿದ್ದಾರೆ. ಪ್ರತಿ ವಾರ ಕಳಪೆ ಪಡೆಯುತ್ತಿದ್ದ ಚೈತ್ರ ಕುಂದಾಪುರ ಈ ವಾರ ಉತ್ತಮ ಪಡೆದುಕೊಂಡಿದ್ದಾರೆ. ಇನ್ನು ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾರ ಬಳಿಯೂ ದ್ವೇಷ ಕಟ್ಟಿಕೊಂಡಿಲ್ಲ. ಹಾಗಂತ ಅವರು ತಮ್ಮ ಅಭಿಪ್ರಾಯವನ್ನ ಹೇಳದೆ ಉಳಿದಿಲ್ಲ. ಎಲ್ಲವೂ ಶುದ್ಧ ಮನಸ್ಸಿನಿಂದ ಹೇಳಿದ್ರಿಂದ ಅವರನ್ನೇ ಯಾರು ದ್ವೇಷಿಸ್ತಿಲ್ಲ. ಹೊರಗೆ ಕೂಡ ಹನುಮಂತ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಹನುಮಂತ ಅಂತಿಮವಾಗಿ ಫಿನಾಲೆ ಘಟ್ಟಕ್ಕೆ ಬಂದಿದ್ದಾರೆ. ಅಲ್ಲದೆ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ. ಆದ್ರಿಂದ ಅವರನ್ನ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಘೋಷಿಸಲಾಗಿದೆ. ಇದೀಗ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ವಿನ್ನರ್ ಆಗ್ತಾರಂತ ಕಾದು ನೋಡ್ಬೇಕು. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಪಟ್ಟ ಯಾರಿಗೆ ಸಿಗ್ಬೋದು? ಯಾರು ವಿನ್ ಆಗ್ಬೋದಂತ ಕಾಮೆಂಟ್ ಮಾಡಿ. ನಮಸ್ಕಾರ.